ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಶಿಕ್ರ, ಭಾಸ್ಕರ, ಬೇಗ ಬನ್ರ ಇಲ್ಲಿ. ಬಾ. ಚಿಕ್ಕಮ್ಮ, ಏನಾಯ್ತು? ಅಲ್ವೋ, ಆ ದೀಪನ್ನ ನಮ್ಮನೆ ಆದರ್ಶ ಸೊಸೆ ಅಂತ ಮೆರೆಸ್ತಾ ಇದ್ರಲ್ಲ, ಈಗ ನೋಡ್ದೆ ಅವಳು ಏನ್ ಮಾಡಿದಾಳೆ ಅಂತ. ಸಂಜೆ ಆಯ್ತು, ದೇವ್ರ ಮನೇಲಿ ದೀಪ ಹಚ್ಬೇಕು ತಾನೆ. ಅವಳು ಮಾಡಿದ್ ಸರಿನಾ ಇದು? ಚಿಕ್ಕಮ್ಮ, ಅದು ದೀಪ ಅಂಗಡಿಗೆ ಹೋಗಿದ್ದಾಳಲ್ಲ, ಅವಳು ಇನ್ನೂ ಬಂದಿಲ್ಲ. ಬಂದ ಮೇಲೆ ಹಚ್ತಾಳೆ. ಏನು, ಯಾರು ಮಾಡದೇ ಇರೋ ಕೆಲಸ ಮಾಡ್ತಿದ್ದಾಳ ಅವಳು? ಬೆಳಿಗ್ಗೆ ಹೋದವಳು ಸಂಜೆ ಬೇಗ ಮನೆಗೆ ಬರ್ಬೇಕು ತಾನೆ. ಅಷ್ಟು ದೊಡ್ಡ ಕಂಪನಿ ನಡೆಸ್ತಾಳೆ ನಮ್ಮ ಸೌಂದರ್ಯ, ಅವಳೇ ಮನೆಗೆ ಟೈಮಿಗೆ ಬಂದ್ಬಿಟ್ಟಿದ್ದಾಳಲ್ಲ. ಗೌರಿ ಅವ್ರು ಟೈಲರ್ ಅಲ್ವಾ, ಟೈಮ್ ಲಿಮಿಟ್ ಹಾಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ಆರ್ಡರ್ಸ್ ಜಾಸ್ತಿ ಇದ್ರೆ ಅವ್ರು ಬರೋದು ಲೇಟ್ ಆಗುತ್ತೆ. ನೋಡಪ್ಪ, ನೀನೇನೇ ಹೇಳು, ಮುಸ್ಸಂಜೆ ಹೊತ್ತಿನಲ್ಲಿ ಮನೆ ಸೊಸೆ ದೀಪ ಹಚ್ಚದೇ ಇರೋದನ್ನ ನನ್ನ ಕೈಲಿ ನೋಡಕ್ ಆಗಲ್ಲ. ಅದು ನನಗಿವತ್ತು ತುಂಬ ಆಫೀಸ್ ಕಾಲ್ಸ್ ಬರ್ತಿತ್ತು, ಇಲ್ಲ ಅಂದರೆ ನಾನಾದರೂ ಹಚ್ಬಿಡ್ತಾ ಇದ್ದೆ. ಈಗೇನ್ ಚಿಕ್ಕಿ, ದೇವ್ರ ಮನೆ ದೀಪ ಹಚ್ಬೇಕು ಅಷ್ಟೇ ತಾನೆ. ಅದ್ ದೀಪನೇ ಯಾಕೆ ಬರ್ಬೇಕು? ನಮ್ ಸುಕ್ಕು ಇದ್ದಾಳಲ್ಲ, ಅವಳೇ ಹಚ್ತಾಳೆ. ಹೌದು ಚಿಕ್ಕಮ್ಮ, ಯಾರು ದೀಪ ಹಚ್ಚಿದ್ರೇನು, ದೇವರ ಕೋಣೆಯಲ್ಲಿ ದೀಪ ಬೆಳಗ್ತಾ ಇರ್ಬೇಕಷ್ಟೇ. ಆಗ್ಲೇ ಹೇಳದ್ನಲ್ಲ, ಯಾವ್ದಾದ್ರು ಒಳ್ಳೇದು ಹೇಳಿದ್ರೆ ಯಾರು ಈ ಮನೇಲಿ ಕಿವಿಗೆ ಹಾಕೊಳ್ಳಲ್ಲ. ಅದೆಲ್ಲ ಆಮೇಲೆ ಮಾತಾಡೋಣ ಚಿಕ್ಕಿ. ಈಗ ಮೊದಲು ದೇವ್ರ ಮನೆ ದೀಪ ಹಚ್ಲಿ. ಸುಕ್ಕು, ಹೋಗಿ ಭಯ ಭಕ್ತಿಯಿಂದ ದೀಪ ಹಚ್ಚೋಗು. ಸರಿ ರೀ, ಒಂದು ನಿಮಿಷ. ಈ ಮನೆ ಹಿರಿ ಸೊಸೆ ಅಂತ ನಾನಿದೀನಲ್ವಾ, ನಾನು ದೀಪ ಹಚ್ತೇನೆ. ಅಲ್ಲ, ನಾನು ಈ ಮನೆ ಹಿರಿ ಸೊಸೆ ಅಲ್ವಾ, ಆದ್ರೂ ಮನೆಯಲ್ಲಿ ಏನೇನ್ ನೋಡಿದ್ರು ಅದ್ರಲ್ಲಿ ನಾನೇ ಮುಂದೆ ಇರ್ಬೇಕು ಅನ್ನೋದನ್ನ ಸೌಂದರ್ಯ ಎಲ್ಲೂ ಬಿಟ್ಕೊಡಲ್ಲ. ಛೇ, ಒಬ್ರನ್ನ ಹೇಗ್ ಡಾಮಿನೇಟ್ ಮಾಡ್ಬೇಕು ಅನ್ನೋದನ್ನ ಸೌಂದರ್ಯ ನೋಡೇ ಕಲಿಬೇಕು. ಇದು ಸೊಸೆ ಅಂದ್ರೆ. ನಿನ್ ಕಿರಿ ಸೊಸೆಗೂ ಸ್ವಲ್ಪ ಬುದ್ಧಿ ಹೇಳು. ಶೋ. ಅಯ್ಯೋ, ಮತ್ತೆ ನೀವೇ ಗೆದ್ಬಿಟ್ರಲ್ಲ ಅತ್ತೆ. ನಾನು ನೋಡಕ್ಕೆ ಕ್ವೀನ್ ತರ ಇದ್ರು ಆಟದಲ್ಲಿ ಕಿಂಗು ಕಣಮ್ಮ, ಕಿಂಗು. ನನ್ನನ್ನು ಸೋಲ್ಸೋದಕ್ಕೆ ನೀವು ಮುಂದಿನ ಜನ್ಮ ಎತ್ತು ಬರ್ಬೇಕು. ಅತ್ತೆ, ಆ ಕತ್ತಲಿರೋ ಮುತ್ತಿನ ಹಾರ ಮತ್ತೆ ಪೆಂಡೆಂಟ್ ಇದೆಯಾ? ದೂರ ದೂರ ದೂರದಿಂದಾನೇ ಮಾತಾಡ್ಬೇಕು, ಮುಟ್ಬಾರ್ದು. ಅಂದ್ರೆ ಆ ಮುತ್ತಿನ ಹಾರ ಮತ್ತೆ ಪೆಂಡೆಂಟು ಎಷ್ಟು ಲಕ್ಷದಿರ್ಬೋದು ಅಂತ ಕೇಳ್ದೆ. ನಾನು ಇಷ್ಟು ಅಷ್ಟು ಅಂತ ಬೆಲೆ ಎಲ್ಲ ನೋಡೋದಿಲ್ಲ. ಹೋಗಿದ್ ಕಡೆ ಇಷ್ಟ ಆಯ್ತಾ ತಗೊಳ್ತಾ ಇರೋದಷ್ಟೇ. ಯಾರು ಗೆಲ್ತಾ ಇದಾರೆ? ಇನ್ಯಾರು? ಅತ್ತೆನೆ ಗೆದ್ದಿದ್ದು. ಅಂದ್ರೆ ಇದು ಗೆಲ್ತಿದ್ದಾಳೆ ಅಂದ್ರೆ ಇವತ್ತು ಪಾರ್ಟಿನೇ. ಏನ್ ಪಾರ್ಟಿ ರೀ? ಅಯ್ಯೋ, ದಡ್ಡಿ ತರ ಮಾತಾಡ್ಬೇಡ್ವೆ. ಇಷ್ಟೊತ್ತಲ್ಲಿ ಪಾರ್ಟಿ ಅಂದ್ರೆ ಇನ್ನೇನ್ ಪಾರ್ಟಿ ಇರುತ್ತೆ? ಕರೆಕ್ಟ್ ಚಿಕ್ಕಿ. ಮೊದ್ಲು ಪ್ರಭಾಕರನ ಕರಿ, ಹೋಗೋಗು. ಪ್ರಭಾಕರ್ ಯಾಕೆ? ನಾನಿರ್ಬೇಕಾದ್ರೆ ಅವನೇನು ಹೇಳಿ ಏನ್ ಬೇಕು ಅಂತ. ನಿನ್ ಹೆಂಡತಿ ಮುಂದೆ ಪಾರ್ಟಿ ಅರೇಂಜ್ ಮಾಡು ಅಂದ್ರೆ ನೀನ್ ಒಪ್ಕೋತೀಯಾ? ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ನೀನ್ ಬೇಡ, ಅವನ್ನ ಕರಿ ಎಂದಿದ್ದು. ಅವನ್ಗೀಗಾಗ್ಲೇ ಪಾರ್ಟಿಗೆ ಏನೇನ್ ಬೇಕೋ ಎಲ್ಲಾನು ಹೇಳಿದೀನಿ. ಅರೇಂಜ್ ಮಾಡಿದನೋ ಇಲ್ವೋ ಅಂತ ಕೇಳ್ಬೇಕಷ್ಟೆ. ಸೂಪರ್ ಸೂಪರ್. ಸುಕ್ಕುಗೂ ಒಂದ್ ಮಾತು ನೀನೇ ಹೇಳು ಚಿಕ್ಕಿ. ನಾನಿದ್ದೀನಲ್ಲ, ಇವತ್ ಪಾರ್ಟಿಲಿ ನೀನು ಆರಾಮಾಗಿ ಕುಡಿ, ಎಂಜಾಯ್ ಮಾಡು, ತಲೆನೇ ಕೆಡ್ಸ್ಕೋಬೇಡ. ಮುಟ್ಬೇಡ ಕಣೋ, ಮೇಕಪ್ ಎಲ್ಲ ಹಾಳಾಗುತ್ತೆ. ಅತ್ತೆ, ಸೇಮ್ ನೀವು ನಮ್ ಸೌಂದರ್ಯ ತರಾನೇ. ಅಯ್ಯೋ, ಎಷ್ಟೇ ವಯಸ್ಸಾದ್ರೂ ತಮ್ಮ ಸೌಂದರ್ಯನ ಕಾಪಾಡ್ಕೋಬೇಕು ಅಂತ ನನ್ನ ನಿಮ್ಮ ಮುದ್ದ ಸಸ್ಯ ಸೌಂದರ್ಯನ ಹೇಳಿರೋದು. ಏನು ಒಳ್ಳೆ ಕುರಿ ಬಂದೆಗಳ ತರ ಬರ್ತಾ ಇದ್ದೀರಾ? ಯಾಕೆ ಗೌರಿ ಬರಬಾರ್ದಾ? ನೋ 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 ನೋ, ಯು ಆರ್ ಮೈ ಡಿಯರ್ ಮೊಮ್ಮಗ, ಯು ಆರ್ ಆಲ್ವೇಸ್ ವೆಲ್ಕಮ್. ಇದೇನ್ ಚಿಕ್ಕಮ್ಮ, ನಮ್ಮನ್ನೆಲ್ಲ ಬಿಟ್ಟು ಬರೇ ನೀವು 3 ಜನನೇ ಆಡ್ತಾ ಇದ್ದೀರಾ?
ಈ ಆಟ ಲೇಡೀಸಿಗೆ ಮಾತ್ರ ರಿಸರ್ವ್ ಇವತ್ತು, ಎಲ್ಲರೂ ಬರೋ ಹಾಗಿಲ್ಲ. ಆದರೆ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ, ಅದಕ್ಕೆ ನಾನು ಅರೇಂಜ್ ಮಾಡಿದ್ದೀನಿ. ಏನೋ ಪ್ರಭಾಕರ್, ಎಲ್ಲ ಅರೇಂಜ್ ಆಗಿದೆಯಾ? ನೀವು ಹೇಳ್ದಂಗೆ ಡ್ರಿಂಕ್ಸ್ ಎಲ್ಲ ರೆಡಿ ಆಗಿದೆ. ಸೈಡ್ಸ್ ಒಂದು ಬಂದ್ರೆ ಪಾರ್ಟಿ ಶುರು ಮಾಡಬಹುದು. ಸೂಪರ್. ಸರಿ, ಮತ್ತೆ ನಾನು ಎಲ್ರಿಗೂ ಬೋಂಡ ಬಜ್ಜಿ ಮಾಡ್ಬಿಡ್ತೀನಿ. ಹ್ಞೂ ಚಿಕ್ಕಿ, ನಮ್ ದೀಪ ಸೂಪರ್ ಆಗಿ ಮಾಡ್ತಾಳೆ ಬೋಂಡ ಬಜ್ಜಿನ. ಏನೋ ನೀನು ಬಜ್ಜಿ ಬೋಂಡನ ಯಾವ ಕಾಲದಲ್ಲಿ ಇದೆಯಾ ನೀನು? ಈಗೆಲ್ಲ ಡ್ರಿಂಕ್ಸ್ ಜೊತೆ ಸಲಾಡು, ಡ್ರೈ ಫ್ರೂಟ್ಸು, ಇದನ್ನ ತಿನ್ಬೇಕು. ಆಯ್ತಾಯ್ತು ಚಿಕ್ಕಿ, ಇವತ್ತು ಡ್ರಿಂಕ್ಸ್ ಪಾರ್ಟಿನ ಸ್ಯಾಲಡ್ ಅಲ್ಲೇ ಮುಗಿಸೋಣ, ಓಕೆನಾ? ಆಮೇಲೆ ಹೋಗಿ ಊಟ ಮಾಡಿದ್ರಾಯ್ತು. ಆಯ್ತು, ಕಮಾನ್ ಎಲ್ಲ ಪಾರ್ಟಿ ಮಾಡೋಣ. ಬನ್ನಿ 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 ಬನ್ನಿ. ಹೇಗಿತ್ತು ಚಿಕ್ಕಿ ನನ್ನ ಪರ್ಫಾರ್ಮೆನ್ಸು? ಸೂಪರ್ ಆಗಿತ್ತು. ಟೈಮ್ ಆಗ್ತಾ ಇದೆ. ಹಸಿವು ಆಗ್ತಿರೋರು ಈಗಲೇ ಊಟ ಮಾಡಬಹುದು. ಪಾರ್ಟಿ ಕಂಟಿನ್ಯೂ ಮಾಡೋರು ಪಾರ್ಟಿ ಜೊತೆನೂ ಊಟ ಮಾಡಬಹುದು. ನಾನು ಜಾಜಿ ಅಕ್ಕಂಗೆ ಬಿಸಿ ಬಿಸಿ ಮುದ್ದೆ ಮತ್ತೆ ಬಸ್ಸಾರ್ ಮಾಡಕ್ ಹೇಳಿದ್ದೀನಿ. ಇಲ್ಲಿಗೆ ತರಕ್ ಹೇಳ್ಬಿಡ್ಲಾ? ಆಗ್ಬೋದಮ್ಮ. ಸೂಪರ್ ಕಣಮ್ಮ. ನೋ ಮನೇಲೂ ಚಪ್ಪಲಿ ಇಲ್ದೇನೆ ಓಡಾಡಲ್ಲ ಅಂತದ್ರಲ್ಲಿ ಈ ಮುದ್ದೆ ಬಸ್ಸಾರ, ಛೇ 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 ಛೇ. ಏನಾದ್ರೂ ಕಾಂಟಿನೆಂಟಲ್ಲೋ ಚೈನೀಸೋ ಅದನ್ನ ಮಾಡಿಸ್ಬೋದಲ್ಲ ನಮ್ಮ ಸ್ಟೇಟಸ್ಗೆ. ಓಹೋ, ನೋ ಏನದು? ಪಿಜ್ಜಾ ನಿಮಗಿಷ್ಟ ಅಂತ ನಾನೇ ಆರ್ಡರ್ ಮಾಡಿ ತರಿಸಿದ್ದೀನಿ. ಹಾ, ಇದ್ದು ನನ್ನ ಸೊಸೆ ಅಂದ್ರೆ. ಈ ಯಂಗ್ ಅಂಡ್ ಎನರ್ಜೆಟಿಕ್ ಲೇಡಿನ ಅರ್ಥ ಮಾಡ್ಕೊಂಡಿರೋರು ಈ ಮನೇಲಿ ನನ್ನ ಸೊಸೆ ಸೌಂದರ್ಯ ಒಬ್ಳೆ. ಅಲ್ಲ ಮೇಡಮ್, ನೀವು ಬೆಳಗಿಂದ ಕೆಮ್ತಿದ್ದೀರಾ. ಶುಂಠಿ ಕಾಫಿ ತಗೊಂಡ್ ಬಂದ್ರೆ ನೀವು ಕುಡಿಯಲ್ಲ ಅನ್ಬಿಟ್ರಿ. ನೋಡಿ, ಈಗಲೂ ತುಂಬಾ ಕೆಮ್ತಿದ್ದೀರಾ. ಅಂಥದ್ರಲ್ಲಿ ಮೈದಾ ಹಾಕಿ ಯಾವ್ದ್ಯಾವ್ದೋ ಎಣ್ಣೆ ಬೆಳೆಸಿರೋ ಪದಾರ್ಥ ಎಲ್ಲ ಯಾಕೆ ತಿನ್ಬೇಕು? ಆರೋಗ್ಯ ಹಾಳಾಗಲ್ವಾ? ಅಂದ್ರೆ ನೀನೇನ್ ಹೇಳೋದು? ಪಿಜ್ಜಾ ತಿನ್ನೋದ್ರಿಂದ ನನ್ನ ಆರೋಗ್ಯ ಹಾಳಾಗತ್ತೆ ಅಂತನಾ? ಹೌದು, ಅದು ಬೇರೆ ಅದೇನೋ ಕುಡಿತಿದ್ದೀರಾ, ಅದು ಈ ವಯಸ್ಸಲ್ಲಿ. ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ನನಗಾಗಿರೋ ಅನುಭವದಷ್ಟು ನಿನಗೆ ವಯಸ್ಸಾಗಿಲ್ಲ. ನೀನು ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ಅಯ್ಯೋ, ಬುದ್ಧಿ ಹೇಳ್ತಿಲ್ಲ ಮೇಡಮ್. ಒಳ್ಳೇದೇನು ಕೆಟ್ಟದ್ದೇನು ಅಂತ ಈ ಮನೆ ಸೊಸೆ ಆಗಿ ನಂಗೆ ತಿಳಿದಿರೋದಷ್ಟು ನಿಮ್ಗೆ ಹೇಳ್ತಿದ್ದೀನಿ.